ಮಾರಕಾಸ್ತ್ರಗಳನ್ನು ತೋರಿಸಿ 25 ಲಕ್ಷ ರೂಪಾಯಿ ದೋಚಿರುವಂತಹ ಘಟನೆ ಇದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಘಟನೆ ನಡೆದಿರುವಂಥದ್ದು. ಮಾರಕಾಸ್ತ್ರ ತೋರಿಸಿ 25 ಲಕ್ಷ ಹಣವನ್ನು ದರೋಡೆ ಮಾಡಲಾಗಿದೆ. ಕಲಾಸಿಪಾಳ್ಯ ಪೊಲೀಸರಿಂದ 5 ಬಂಧನ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಮರ್, ಶಹಜಾದ್, ಮೊಹಮ್ಮದ್ ಮೊಹಿದ್ ಸೇರಿ 5 ಬಂಧನ ಆಗಿದೆ. ನವೆಂಬರ್ 19ರಂದು ಮನೆಗೆ ನುಗ್ಗಿ ದರೋಡೆ ಮಾಡಿದ್ದಾರೆ ಆರೋಪಿಗಳು. ಜೆಸಿ ರಸ್ತೆಯ ಮನೆಯೊಂದರಲ್ಲಿ ಈ ದರೋಡೆ ನಡೆದಿದೆ. ರಾಮ್ ಪ್ರಸಾದ್ ಎಂಬುವರಿಗೆ ಸೇರಿದ 25 ಲಕ್ಷ ಹಣವನ್ನು ಈ ಖದೀಮರು ದೋಚಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದ್ದು ಒಟ್ಟು 5 ಬಂಧನ ಆಗಿದೆ. 25 ಲಕ್ಷ ದರೋಡೆ ಮಾಡಿದಂತಹ ಈ ಗ್ಯಾಂಗನ್ನು ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ನವೆಂಬರ್ 19ರಂದು ಮನೆಗೆ ನುಗ್ಗಿ 25 ಲಕ್ಷ ರೂಪಾಯಿ ಹಣವನ್ನು ದೋಚಿತ್ತು ಈ ಖತರ್ನಾಕ್ ಗ್ಯಾಂಗ್. ಈಗ ಈ ಗ್ಯಾಂಗ್ನ ಸದಸ್ಯರು ಪೊಲೀಸರ ಅತಿಥಿಯಾಗಿರುವಂಥದ್ದು. ಅವರು ಬಳಸ್ತಾ ಇದ್ದಂತಹ ಕಾರು, ಬೈಕು ಜೊತೆಗೆ ಮೊಬೈಲ್ ಎಲ್ಲವನ್ನೂ ಕೂಡ ಸೀಸ್ ಮಾಡಲಾಗಿದೆ. ಅವರಿಂದ 25 ಲಕ್ಷ ಹಣವನ್ನು ಕೂಡ ರಿಕವರಿ ಮಾಡುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ದರೋಡೆಕೋರರ ಗ್ಯಾಂಗನ್ನು ಪೊಲೀಸರು ಭೇದಿಸಿದ್ದು ಹೇಗೆ, ಕಾರ್ಯಾಚರಣೆ ಹೇಗಿತ್ತು ಅಂತ ಹೇಳಿ? ಬೆಂಗಳೂರಿನ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಆರೋಪಿಗಳು ಸೇರಿ ಬೆದರಿಕೆ ಹಾಕಿ 25 ಲಕ್ಷ ಹಣಕ್ಕೆ ಬೆದರಿಕೆ ಹಾಕಿ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು. ದೂರು ದಾಖಲಾದ ಬಳಿಕ ಏನು ದರೋಡೆ ಮಾಡುವಂತ ಸಂದರ್ಭದಲ್ಲಿ ಬಂದಿದ್ದಂತಹ ಸಿಸಿಟಿವಿ ಪರಿಶೀಲನೆ ಮಾಡಿ ನೋಡಲಾಗಿ ಅಲ್ಲಿ ಸಿಸಿಟಿವಿ ಆಧಾರದ ಮೇಲೆ ಘಟನೆ ಸಂಬಂಧಪಟ್ಟಂತೆ ಒಟ್ಟು 5 ಜನ ಆರೋಪಿಗಳನ್ನ ಈಗಾಗಲೇ ಕಲಾಸಿಪಾಳ್ಯ ಪೊಲೀಸರು ಬಂಧಿಸಿರುವಂತದ್ದು. ಬಂಧಿತ ಆರೋಪಿಗಳು ತನಿಖೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳ ಹಿನ್ನೆಲೆಯನ್ನು ನೋಡಿದಂತ ಸಂದರ್ಭದಲ್ಲಿ ನಗರದ ಬೇರೆ ಬೇರೆ ಕಡೆ ಇದೇ ರೀತಿಯ ಕೃತ್ಯಗಳನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಬಂಧಿತ 5 ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡಿರುವಂತ ಕಲಾಸಿಪಾಳ್ಯ ಪೊಲೀಸರು ಸದ್ಯ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾರಕಾಸ್ತ್ರವನ್ನು ತೋರಿಸಿ 25 ಲಕ್ಷ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಾಸಿಪಾಳ್ಯ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಉಮರ್, ಶಹಜಾದ್, ಮೊಹಮ್ಮದ್ ಮೊಹಿದ್ ಸೇರಿ 5 ಬಂಧನ ಆಗಿದೆ. ನವೆಂಬರ್ 19ರಂದು ಮನೆಗೆ ನುಗ್ಗಿ ದರೋಡೆ ಮಾಡಿದ್ರು ಆರೋಪಿಗಳು.